ನಮಸ್ಕಾರ ಸ್ನೇಹಿತರೆ. ಅಯೋಧ್ಯೆ ಮತ್ತೆ ಬಾಬ್ರಿ ಮಸೀದಿ ವಿವಾದ ಕೊನೆಗೊಂಡು ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ಆದ್ಮೇಲೆ ದೇಶದ ದೊಡ್ಡ ಸಮಸ್ಯೆ ಎಂದು ಪರಿಹಾರ ಆಯಿತು ಅಂತ ನಾವೆಲ್ಲ ನಿಟ್ಟುಸಿರು ಬಿಟ್ಟಿದ್ದೆವು. ಆದ್ರೆ ಈಗ ಮಂದಿರ ಮಸೀದಿಗಳ ಸಾಲು ಸಾಲು ವಿವಾದಗಳು ನಮ್ಮ ಮುಂದೆ ಬರ್ತಾ ಇದ್ದಾವೆ. 1992ರಲ್ಲಿ ಬಾಬ್ರಿ ಮಸೀದಿ ಧ್ವಂಸವಾಗಿ ಇಡೀ ದೇಶ ಹೊತ್ತಿ ಉರಿಯುವಾಗ 2000ಕ್ಕೂ ಹೆಚ್ಚು ಮಂದಿ ಮುಸಲ್ಮಾನರು ಮತ್ತೆ ಹಿಂದೂಗಳು ಇದರಲ್ಲಿ ಪ್ರಾಣವನ್ನ ಕಳ್ಕೊಂಡ್ರು. ಜನ ಪ್ರಾಣ ಆಸ್ತಿಯನ್ನ ಕಳ್ಕೊಂಡ್ರೆ ಇದರಿಂದ ಲಾಭವನ್ನ ಪಡೆದವರು ಬಿಜೆಪಿ ಮಾತ್ರ. ಈಗ ಮತ್ತೆ ಮಂದಿರ ವಹಿ ಬನಾಯೆಂಗೆ ಎನ್ನುವ ಘೋಷಣೆಗಳು ಈ ದೇಶದ ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ಅಯೋಧ್ಯೆಯ ಸಮಸ್ಯೆ ಮುಗಿದ ಮೇಲೆ ಅಯೋಧ್ಯೆ ತೋ ಜಾಂಕಿ ಹೇ, ಕಾಶಿ ಮಥುರಾ ಬಾಕಿ ಹೇ ಎನ್ನುವ ಘೋಷಣೆ ಈಗ ಕೇಳಿ ಬರ್ತಾ ಇದೆ. ಬಿಜೆಪಿ ತನ್ನ ಈ ರಕ್ತ ದೋಕುಳಿಯ ಆಟವನ್ನ ಮತ್ತೆ ಶುರು ಮಾಡಿದ ಹಾಗೆ ಕಾಣ್ತಾ ಇದೆ. ಈ ಬಗ್ಗೆ ಮಾತಾಡೋಣ. ನಾನು ಚರಣೈ ವರ್ನಾಡ್. ನೀವೇನು ಪೀಪಲ್ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಒತ್ತೋದಕ್ಕೆ ಮರಿಬೇಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತೆ ಟ್ವಿಟ್ಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಲೇಬೇಡಿ. ಉತ್ತರ ಪ್ರದೇಶದ ಶಂಶಿ ಶಾಹಿ ಮಹಲ್ಲಾ ಮಾಸ್ಕ್ ಮಸೀದಿ ನೀಲಕಂಠ ದೇವಸ್ಥಾನವಾಗಿತ್ತು. ಈ ದೇವಾಲಯವನ್ನ ನಾಶ ಮಾಡಿ ಅಲ್ಲಿ 13ನೇ ಶತಮಾನದಲ್ಲಿ ಬುಧಾನ್ನ ಗವರ್ನರ್ ಶಮ್ಸ್ ಉದ್ದೀನ್ ಇಲ್ತಿಮಶ್ ಈ ಮಸೀದಿಯನ್ನ ಕಟ್ಟಿದ ಎಂದು ಆಗಸ್ಟ್ 8, 2022ರಂದು ಯುಪಿಯ ಹೈಕೋರ್ಟ್ಗೆ ಪೆಟಿಷನ್ ಸಲ್ಲಿಕೆಯಾಗಿತ್ತು. ಡಿಸೆಂಬರ್ 5ರಂದು ಇದರ ವಿಚಾರಣೆ ನಡೆಯಲಿಕ್ಕಿದೆ. ಉತ್ತರ ಪ್ರದೇಶದ ನ್ಯಾಯಾಲಯವು ನವೆಂಬರ್ 19ರಂದು ಸಂಬಾಲ್ನಲ್ಲಿರುವ ಶಾಹಿ ಜಮಾ ಮಸೀದಿಯ ಸಮೀಕ್ಷೆಗೆ ಆದೇಶವನ್ನ ಹೊರಡಿಸಿತ್ತು. ಈ ಸರ್ವೆಗಳ ಬೆನ್ನಲ್ಲೇ ಒಂದು ದೊಡ್ಡ ಕೋಮು ಗಲಭೆ ಅಲ್ಲಿ ನಡೆದು 4 ಹುಡುಗರು ಪ್ರಾಣ ಕಳ್ಕೊಂಡ್ರು. ಬಹುತೇಕ ಅದೇ ಸಮಯದಲ್ಲಿ ರಾಜಸ್ಥಾನದ ನ್ಯಾಯಾಲಯದಲ್ಲಿ ಇದೇ ರೀತಿಯ ಮೊಕದ್ದಮೆಯೊಂದು ಸಲ್ಲಿಕೆಯಾಯಿತು. ಇದರಲ್ಲಿ ಅರ್ಜಿದಾರರು ಪ್ರತಿದಿನ ಸಾವಿರಾರು ಮಂದಿ ಹಿಂದೂ ಮುಸಲ್ಮಾನ ಭಕ್ತರು ಬರುವ ಅಜ್ಮೀರ್ ಶರೀಫ್ ದರ್ಗಾವನ್ನ ಹಿಂದೂ ದೇವಾಲಯವೆಂದು ಪ್ರತಿಪಾದಿಸಿ ಸಮೀಕ್ಷೆಗೆ ಒತ್ತಾಯವನ್ನ ಈ ಅರ್ಜಿಯಲ್ಲಿ ಮಾಡಲಾಗಿದೆ. ನ್ಯಾಯಾಲಯವು ಈ ಮನವಿಯನ್ನ ಅಂಗೀಕರಿಸಿತು. ಮತ್ತೆ ದರ್ಗಾ ಸಮಿತಿ, ಕೇಂದ್ರ ಸರ್ಕಾರ ಮತ್ತು ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಇಲಾಖೆ ASIಗೆ ನೋಟಿಸ್ ಅನ್ನು ಕೂಡ ಜಾರಿಗೊಳಿಸಿದೆ. ಇದೇ ವರ್ಷದ ಜುಲೈ 15ರಂದು ಮಧ್ಯಪ್ರದೇಶದ ಬೋಜ್ಶಾಲಾ ಕಮಲ್ ಮೌಲಾ ಮಸೀದಿಯಲ್ಲಿ ASI ಸರ್ವೆಯನ್ನು ನಡೆಸಿ ವರದಿಯೊಂದನ್ನ ಮಧ್ಯಪ್ರದೇಶದ ಹೈಕೋರ್ಟಿನ ಇಂದೋರ್ ಪೀಠಕ್ಕೆ ಸಲ್ಲಿಸಿದೆ. ಇಲ್ಲಿ ಸರಸ್ವತಿಯ ದೇವಾಲಯ ಇದೆ ಎಂದು 2022ರ ಮಾರ್ಚ್ 11ರಂದು ಹಿಂದೂ ಫ್ರಂಟ್ ಫಾರ್ ಜಸ್ಟಿಸ್ ಪೆಟಿಷನ್ ಅರ್ಜಿಯೊಂದನ್ನ ಕೋರ್ಟ್ಗೆ ಸಲ್ಲಿಸಿತ್ತು. ಉತ್ತರ ಪ್ರದೇಶದ ಸುನ್ನಿ ಸೆಂಟ್ರಲ್ ವಕ್ಫ್ ಮಂಡಳಿಯ ಆಡಳಿತದಲ್ಲಿರುವ ಜೌನ್ಪುರದ ಐತಿಹಾಸಿಕ ಅಟಾಲ ಮಸೀದಿಯು ಮೂಲತಃ ಅಟಾಲ ಮಾತೆಯ ದೇವಾಲಯವಾಗಿದೆ ಎಂದು ಆಗ್ರಾ ಮೂಲದ ವಕೀಲರೊಬ್ಬರು 2024ರ ಮೇನಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಇದರ ವಿಚಾರಣೆ ಕೂಡ ನಡೆಯಲಿಕ್ಕಿದೆ. ಮಥುರದ ಶಾಹಿ ಈದ್ಗಾ ಮಸೀದಿಯ ಪ್ರಕರಣ ಕೂಡ ಈಗ ಚಾಲ್ತಿಯಲ್ಲಿದೆ. ಇದೇ ವರ್ಷದ ಮೇನಲ್ಲಿ ಫತೇಪುರ್ ಸಿಕ್ರಿಯ ಶೇಖ್ ಸಲೀಂ ಚಿಸ್ತಿ ದರ್ಗಾವನ್ನ ಮುಖ್ಯ ಮಾತಾ ದೇವಾಲಯವೆಂದು ಕ್ಲೈಮ್ ಮಾಡ್ತಾ ಆಗ್ರಾ ಕೋರ್ಟ್ನಲ್ಲಿ ಇನ್ನೊಂದು ಪಿಟಿಷನ್ ಸಲ್ಲಿಕೆಯಾಗಿದೆ. ಈಗ ದಕ್ಷಿಣ ಏಷ್ಯಾದ ಅತ್ಯಂತ ದೊಡ್ಡ ಸೂಫಿ ದರ್ಗಾ ಹಾಗೂ ಹಿಂದೂ ಮುಸಲ್ಮಾನರ ಭಾವೈಕ್ಯತೆಯ ಸಂಕೇತವಾಗಿರುವ ಅಜ್ಮೀರ್ ಶರೀಫ್ ದರ್ಗಾ ಒಂದು ಶಿವ ದೇವಾಲಯವಾಗಿತ್ತು ಎನ್ನುವ ವಿವಾದ ಕೂಡ ಎದ್ದಿದೆ. ಹೀಗೆ ಬಾಬ್ರಿ, ಜ್ಞಾನವ್ಯಾಪಿ, ಅಜ್ಮೀರ್, ಸಂಬಲ್, ಟೆಂಪಲ್ ಮಸೀದಿಯ ಲಡಾಯಿ ಇದರ ಟ್ರೈನ್ ಓಡ್ತಲೇ ಇದೆ. ಈ ಎಲ್ಲ ವಿವಾದಗಳು 2024ರ ಡಿಸೆಂಬರ್ನಲ್ಲಿ ಹೆಚ್ಚು ಚರ್ಚೆಗೆ ಒಳಪಡ್ತಾ ಇದೆ. ನಮ್ಮ ದೇಶದ ಕೋರ್ಟ್ಗಳು ಈ ಎಲ್ಲ ವಿಚಾರಣೆಯಲ್ಲಿ ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂದ್ರೆ, ಪೆಟಿಷನ್ ಸಲ್ಲಿಕೆಯಾದ ಮಾರನೇ ದಿನವೇ ಹೋಗಿ ಸರ್ವೆ ಮಾಡ್ಕೊಂಡು ಬನ್ನಿ ಅಂತ ಕಳಿಸ್ತಾ ಇದ್ದಾವೆ. ಮಸೀದಿಗೆ ಹೋಗಿ ಜೈ ಶ್ರೀರಾಮ್ ಎನ್ನುವ ಘೋಷಣೆಯನ್ನು ಕೂಗ್ತಾ ಸರ್ವೆ ಮಾಡ್ತಾರೆ. ಜಗಳ ಶುರುವಾಗತ್ತೆ. ಪೊಲೀಸ್ ಮತ್ತೆ ಜನರ ಮಧ್ಯೆ ಮಾರಾಮಾರಿಯಾಗಿ 4-5 ಏಳೆ ಪ್ರಾಯದ ಹುಡುಗರ ಹೆಣ ರಸ್ತೆಯಲ್ಲಿ ರಕ್ತಸಿಕ್ತವಾಗಿ ಬೀಳ್ತದೆ. ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ವಿಚಾರಣೆ ಬಾಕಿ ಇರುವ ಅಂದ್ರೆ ಕೇಸ್ ಬ್ಯಾಕ್ಲಾಗ್ ಇರುವ ಕೋರ್ಟ್ ಅಂದ್ರೆ ಅಲಹಾಬಾದ್ ಹೈಕೋರ್ಟ್. ಕಳೆದ 34 ವರ್ಷಗಳಿಂದ 10 ಲಕ್ಷಕ್ಕೂ ಹೆಚ್ಚು ಕೇಸ್ಗಳು ಇಲ್ಲಿ ಪೆಂಡಿಂಗ್ ಆಗಿ ಉಳಿದಿವೆ. ಅಪರಾಧಿ ಸತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗಿ ಪುನರ್ಜನ್ಮ ಅಂತ ಒಂದಿದ್ರೆ ಇನ್ನೊಂದು ಜನ್ಮ ಎತ್ತಿ ಬರುವವರೆಗೆ ಭಾರತದ ಕೋರ್ಟ್ಗಳಲ್ಲಿ ಅವನ ಕೇಸ್ ನಡೀತಲೇ ಇರ್ತದೆ. ಆದ್ರೆ ಮಸೀದಿಯಲ್ಲಿ ದೇವಾಲಯ ಇದೆ ಎನ್ನುವ ಒಂದು ಕೇಸ್ ಯಾರಾದ್ರೂ ಫೈಲ್ ಮಾಡಿದ್ರೆ ಸಾಕು, ಹೋಗ್ರಪ್ಪ ಸರ್ವೆ ಮಾಡ್ಕೊಂಡು ಬನ್ನಿ ಅಂತ ಈ ಕೋರ್ಟ್ಗಳು ಕಳಿಸ್ತವೆ. 2014ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲು ಅಭಿವೃದ್ಧಿ, ಭ್ರಷ್ಟಾಚಾರ ನಿರ್ಮೂಲನೆ, ಮೇಕ್ ಇನ್ ಇಂಡಿಯಾ ಎಂದೆಲ್ಲ ಜಪ ಮಾಡ್ತಾ ಬಂತು. 2024ರಲ್ಲಿ ಅದರ ವರಸೆಯೇ ಬದಲಾಯಿತು. ಮಂದಿರ, ಮಸೀದಿ, ಮಟನ್, ಮೀನು, ಮಂಗಳಸೂತ್ರ, ಮೊಘಲ್ ಇದೇ ಹಾಡನ್ನ ಹಾಡ್ತಾ ಕುಣಿತಾ ಇದೆ ಬಿಜೆಪಿ. ಈ ಬಿಜೆಪಿಯವರ ಡಬಲ್ ಸ್ಟ್ಯಾಂಡರ್ಡ್ ಹೇಗಿದೆ ನೋಡಿ ಸ್ವಾಮಿ. ನಾವು ಹಿಂದೂ ಮುಸ್ಲಿಂ ಅಂತ ಹಿಂದಿನ ರಾಜರು ಮಾಡಿದ ಅನ್ಯಾಯಗಳನ್ನ ಹಿಡ್ಕೊಂಡು ಕಚ್ಚಾಡ್ತಾ ಇದ್ದೇವೆ ನಾಯಿಗಳ ಹಾಗೆ. ಆದ್ರೆ ಇವರು ಮಾತ್ರ ಮಸೀದಿ ದರ್ಗಕ್ಕೆ ಹೋಗಿ ಅಡ್ಡಡ್ಡ ಬೀಳ್ತಾರೆ. ಈ ಅಜ್ಮೀರ್ ದರ್ಗಾ ನೋಡಿ, ಸೂಫಿಸಂನ ದೊಡ್ಡ ನೆಲೆ ಇದು, ಸೌಹಾರ್ದತೆಯ ನೆಲೆ ಇದು.
ಹಿಂದೂಗಳು ಹೋಗಿ ಪ್ರಾರ್ಥನೆ ಮಾಡ್ತಾರೆ, ಮುಸಲ್ಮಾನರು ಕೂಡ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿಗೆ ನಮ್ಮ ಮೋದಿಜಿ ಹೋಗಿ ಚಾದರ ಹಾಸಿ ಪ್ರಾರ್ಥನೆ ಮಾಡಿಕೊಂಡು ಬರ್ತಾರೆ. ಈ ಮೋದಿಜಿಯ ವರ್ಲ್ಡ್ ಸೂಫಿ ಫೋರಂ ಅನ್ನ ಉದ್ದೇಶಿಸಿ ಉದ್ದುದ್ದ ಭಾಷಣಗಳನ್ನ ಹೊಡಿತಾರೆ. ಬಿಜೆಪಿಯ ವಸುಂಧರಾ ರಾಜೆ ಪ್ರತಿ ವರ್ಷ ಶಬರಿಮಲೆಗೆ ಮಾಲೆ ಹಾಕೊಂಡು ಹೋದ ಹಾಗೆ ಅಜ್ಮೀರ್ ದರ್ಗಕ್ಕೆ ಹೋಗಿ ಹರಕೆಯನ್ನ ತೀರಿಸಿಕೊಂಡು ಬರ್ತಾರೆ. ಇಡೀ ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಿ ಆದ್ಮೇಲೆ ರಥಯಾತ್ರೆ ಮಾಡಿ ಸಾವಿರಾರು ಜನರ ಸಾವಿಗೆ ಕಾರಣರಾದ ಲಾಲ್ ಕೃಷ್ಣ ಅಡ್ವಾಣಿ ಕೂಡ ಅಜ್ಮೀರ್ ಶರೀಫ್ ದರ್ಗಕ್ಕೆ ಹೋಗಿ ಅಡ್ಡ ಬೀಳ್ತಾರೆ. ಇಲ್ಲಿ ನೋಡಿ, ಮುರಳಿ ಮನೋಹರ ಜೋಶಿ ಕೂಡ ಅಜ್ಮೀರ್ಗೆ ಹೋಗಿ ಸಲಾಂ ಹೊಡಿತಾರೆ. I believe in harmony with the message of Holy Quran that mankind were one community, then they differed among themselves. ಜನರು ಬಿಜೆಪಿಯಿಂದ ವಿಶ್ವಗುರು ಮೋದಿಯಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ಕೂಡ 2024ರ ಈ ಹೊತ್ತಿನಲ್ಲಿ ಬದಲಾಗಿದೆ. ಈಗ 2014ರ ಹಾಗೆ ಸಾಧ್ಯ ಇಲ್ಲ. ಇವರ ಆಡಳಿತದಲ್ಲಿ ಇನ್ನು ಆರ್ಥಿಕತೆ ಅಭಿವೃದ್ಧಿ ಅಂತ ಹೇಳುತ್ತಾ ಕುಳಿತರೆ ಆಗುವುದಿಲ್ಲ ಎನ್ನುವುದು ಬಿಜೆಪಿಗೆ ಗೊತ್ತಾಗಿದೆ. ಜನಕ್ಕೆ ಈಗ ನಿರುದ್ಯೋಗ, ಬೆಲೆ ಏರಿಕೆ, ಆರೋಗ್ಯ ಸಮಸ್ಯೆ, ಶಿಕ್ಷಣ, ಪರಿಸರ ಮಾಲಿನ್ಯ, ಗಾಳಿ ಮಾಲಿನ್ಯ ಮುಂತಾದ ಸಮಸ್ಯೆಗಳು ಕಲರ್ಫುಲ್ ಆಗಿ ಕಾಣ್ತಾನೇ ಇಲ್ಲ. ಹೀಗಾಗಿ ಜನಕ್ಕೆ ಚೇಂಜ್ ಬೇಕು. ನಮ್ಮ ಜನಕ್ಕೆ ಕಿಕ್ ಕೊಡುವ ಮಂದಿರ, ಮಸೀದಿ ಗಲಾಟೆ ಬೇಕು. ಹಾಗಾಗಿ ಈ ದೇಶದ ಆರ್ಥಿಕತೆಗೆ ಏನಾಗ್ತಾ ಇದೆ ಎನ್ನುವುದನ್ನು ಕೂಡ ಜನ ಗಮನಿಸುವುದರಲ್ಲಿ ಸೋತು ಹೋಗ್ತಾ ಇದ್ದಾರೆ. ನಮ್ಮ ದೇಶದ ಪರ್ ಕ್ಯಾಪಿಟಲ್ GDP ಕುಂಠಿತ ಸಾಗ್ತಾ ಇದೆ. ಜನ ತಾವು ದುಡ್ದದ್ರಲ್ಲಿ ಏನು ಖರ್ಚು ಮಾಡ್ತಾರೋ ಅದರಲ್ಲಿ 60% ಖರ್ಚನ್ನ ಊಟಕ್ಕೆ, ಹೊಟ್ಟೆ ತುಂಬಿಸೋದಕ್ಕೆ ಮತ್ತೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್ಗಳಿಗೆ ಸುರಿತಾ ಇದ್ದಾರೆ. 1990ರ ದಶಕದಲ್ಲಿ 17ನೇ ಸ್ಥಾನದಲ್ಲಿದ್ದ ಭಾರತದ GDP 5ನೇ ಸ್ಥಾನಕ್ಕೆ ಮಾತ್ರ ಬಂದಿದೆ. ಹಾಗೆಯೇ ಪರ್ ಕ್ಯಾಪಿಟಲ್ GDP 161ನೇ ಸ್ಥಾನದಿಂದ ಕೇವಲ 159ಕ್ಕೆ ಬಂದಿದೆ. ಭಾರತದ GDP ಕುಸಿತಲೇ ಇದೆ. ನಾವು ಮಂದಿರ ಮಸೀದಿ ಅಂತ ಡ್ಯಾನ್ಸ್ ಮಾಡ್ತಾ ಇರುವ ಹೊತ್ತಿಗಾಗಲೇ ಚೈನಾ ನಮ್ಮನ್ನ ಹಿಂದಿಕ್ಕಿ ತುಂಬಾ ದೂರ ಓಡಿ ಆಗಿದೆ. ಚೈನಾದ GDP ಗ್ರೋತ್ 11ನೇ ಸ್ಥಾನದಿಂದ 2ನೇ ಸ್ಥಾನಕ್ಕೆ ಏರಿದೆ. ಪರ್ ಕ್ಯಾಪಿಟಲ್ GDP 158ರಿಂದ 75ಕ್ಕೆ ಏರಿಕೆಯಾಗಿದೆ. ಕಳೆದ ತಿಂಗಳೇ ಭಾರತದಲ್ಲಿ, ನಮ್ಮ ದೇಶದಲ್ಲಿ ಉತ್ಪಾದನಾ ವಲಯ ಕುಸಿದಂತೆ ಭಾರತದ GDP ಕೂಡ 5.4%ಗೆ ಕುಸಿತವನ್ನ ಕಂಡಿದೆ. ಭಾರತದ ಒಟ್ಟು GST ಕಲೆಕ್ಷನ್ ಸೆಪ್ಟೆಂಬರ್ನಲ್ಲಿ 40 ತಿಂಗಳ ಕನಿಷ್ಠ 6.5ಕ್ಕೆ ಕುಸಿತವನ್ನ ಕಂಡಿದೆ. ಈ GST ಕಲೆಕ್ಷನ್ ನಲ್ಲಿ ನಮಗೆ ಸಿಕ್ಕಿರುವ ಒಟ್ಟು ಆದಾಯ ಅಂತ ಹೇಳಿದ್ರೆ ಕೇವಲ 1,73,240 ಕೋಟಿ. ಇದು ಆಗಸ್ಟ್ ತಿಂಗಳಿಗಿಂತ ಸುಮಾರು 1% ಕಡಿಮೆ. ಅಕ್ಟೋಬರ್ ಅನ್ನ ನಾವು ಹಬ್ಬಗಳ ತಿಂಗಳು ಅಂತ ಕರಿತೇವೆ. ಹೆಚ್ಚೆಚ್ಚು ಟ್ಯಾಕ್ಸ್ ಕಲೆಕ್ಷನ್ ಆಗಬೇಕಾಗಿತ್ತು ಈ ತಿಂಗಳಲ್ಲಿ. ಆದ್ರೆ ಈ ತಿಂಗಳಲ್ಲಿ ಕಡಿಮೆ ಪ್ರಮಾಣದ ಕಾರ್ಪೊರೇಷನ್ ಮತ್ತೆ ವೈಯಕ್ತಿಕ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್, ವೈಯಕ್ತಿಕ ಆದಾಯ ತೆರಿಗೆ ಸಂಗ್ರಹ ಆಗಿದೆ. ವರ್ಷದಿಂದ ವರ್ಷಕ್ಕೆ ಇದು ಕಡಿಮೆ ಆಗ್ತಲೇ ಇದೆ. ಕಾರ್ಪೊರೇಷನ್ ತೆರಿಗೆಯು 26,356 ಕೋಟಿ ರೂಪಾಯಿಗಳಿಗೆ ಅಂದ್ರೆ 16% ಕಡಿಮೆ ಆಗಿದೆ. ಹಾಗೆಯೇ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಏನಿದೆ 61,937 ಕೋಟಿ ರೂಪಾಯಿಗಳಿಗೆ ಅಂದ್ರೆ 12% ಕಡಿಮೆ ಆಗಿದೆ. ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳ ಸಂಬಳ 2024ರ ಆರ್ಥಿಕ ವರ್ಷದಲ್ಲಿ 5% ಕೂಡ ಹೆಚ್ಚಿಗೆ ಆಗಿಲ್ಲ. ಚಿಲ್ಲರೆ ಹಣದುಬ್ಬರದ ಕಾರಣದಿಂದಾಗಿ 11 ಕೈಗಾರಿಕೆಗಳ ಪೈಕಿ 8 ಉದ್ಯಮಗಳು ಹಿಂದಿನ ಹಣಕಾಸು ವರ್ಷದಲ್ಲಿ 5% ಸಂಬಳವನ್ನ ಜಾಸ್ತಿ ಮಾಡಿಲ್ಲ. ಸಂಬಳ ಜಾಸ್ತಿ ಮಾಡದಿದ್ರೂ ಯಾರಿಗೂ ಚಿಂತೆ ಇಲ್ಲ, ಯಾರಿಗೆ ಬೇಕಿದಲ್ಲ. ನಮಗೆ ದರ್ಗಾ, ಮಸೀದಿ, ದೇವಸ್ಥಾನದ ಗಲಾಟೆ ಮಾಡಲು ತುಂಬಾ ಟೈಮ್ ಇದೆ ಅಲ್ವಾ. ಭಾರತದಲ್ಲಿ 2024ರ ಸೆಪ್ಟೆಂಬರ್ನಲ್ಲಿ $90 ಕೋಟಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿದೆ FDI ಕಡಿಮೆ ಆಗಿದೆ. 2023ರ ಸೆಪ್ಟೆಂಬರ್ನಲ್ಲಿ $463 ಕೋಟಿ ಬೇರೆ ದೇಶಗಳ ಇನ್ವೆಸ್ಟ್ಮೆಂಟ್ ಭಾರತದಲ್ಲಿ ಇತ್ತು. ಅದು ಈ ವರ್ಷ $372 ಕೋಟಿ ಇಳಿಕೆಯನ್ನ ಕಂಡಿದೆ. ಇನ್ನು ಅದಾನಿಯ ಭ್ರಷ್ಟಾಚಾರದ ಚರ್ಚೆಯನ್ನು ನಾವು ಇವಾಗಲೇ ಮಾಡಿದ್ದೇವೆ. ಈ ಅದಾನಿಯ ಭ್ರಷ್ಟಾಚಾರದಿಂದಾಗಿ ಭಾರತದ ಜೊತೆಗೆ ಒಪ್ಪಂದವನ್ನ ಮಾಡಿಕೊಳ್ಳೋದಕ್ಕೆ ಬೇರೆ ದೇಶದ ಕಂಪನಿಗಳು ಹಿಂದೆ ಮುಂದೆ ನೋಡ್ತಾ ಇದ್ದಾವೆ. ಯಾಕಂದ್ರೆ ಭಾರತದ ದೊಡ್ಡ ಸಿಂಹಾಸನದಲ್ಲಿ ಇದೇ ಭ್ರಷ್ಟಾಚಾರಿ ಅದಾನಿಯ ಸ್ನೇಹಿತ ಮೋದಿ ಅವರು ಕುಳಿತಿದ್ದಾರೆ. ಸ್ನೇಹಿತರೆ, ಕಿಸೆಯಲ್ಲಿ ನಯಾ ಪೈಸೆ ಇಲ್ಲ, ನಿರುದ್ಯೋಗ ಇಲ್ಲದೆ ಅಲೆದಾಡುವ ಪರಿಸ್ಥಿತಿ ಬರ್ತಾ ಇದೆ. ಯಾರಿಗ್ ಬೇಕು ಈ GDP ಕುಸಿತ, ಬೆಲೆ ಏರಿಕೆ, ಸುಡುಗಾಡು, ಇದೆಲ್ಲ ಯಾರಿಗ್ ಬೇಕು? ನಮಗೆ ಮಸೀದಿಯ ಫೌಂಡೇಶನ್ ನ ಕೆಳಗಡೆ ಏನಿದೆ, ದೇವಸ್ಥಾನ ಇದೆಯಾ, ಯಾವ ದೇವರಿದ್ದಾನೆ ಎನ್ನುವ ಗಲಾಟೆ ಮಾಡಬೇಕು. ಅದನ್ನೇ ಮಾತ್ರ ಮಾಡಬೇಕಾಗಿದೆ ನಮಗೆ. ಸ್ವಾಮಿ ಬಾಬರ್, ಔರಂಗಜೇಬರು ಒಂದು ದೇವಾಲಯವನ್ನ ಕೆಡವಿ ಮಸೀದಿಯನ್ನ ಕಟ್ಟಿದ್ರು, ಅದಾಗೋಗಿದೆ.
ಈಗ ನಮ್ಮ ದೇಶದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನದ ಹಿಂದಿನಿಂದ ಇರುವ ಯಾವುದೇ ಆರಾಧನಾ ಕೇಂದ್ರಗಳನ್ನ ಮುಟ್ಟಬಾರ್ದು, ಬದಲಾವಣೆ ಮಾಡಬಾರ್ದು ಅಂತ ಕಾನೂನಿದೆ. ದಿ ಪ್ಲೇಸ್ ಆಫ್ ವರ್ಷಿಪ್ ಸ್ಪೆಷಲ್ ಪ್ರೊವಿಷನ್ಸ್ ಆಕ್ಟ್ 1991 ಇದೆ ನಮ್ಮಲ್ಲಿ. ಬಾಬರ್ ಮಾತ್ರ ಅಲ್ಲ ದೇವಾಲಯಗಳನ್ನ ನಾಶ ಮಾಡಿದ್ದು, ಮುಸಲ್ಮಾನ ದೊರೆಗಳು ಮಾತ್ರ ಅಲ್ಲ ದೇವಾಲಯಗಳನ್ನ ನಾಶ ಮಾಡಿದ್ದು, ಲೂಟಿ ಮಾಡಿದ್ದು. ಹಿಂದೂ ದೊರೆಗಳು ಕೂಡ ದೇವಾಲಯಗಳನ್ನ ನಾಶ ಮಾಡಿ ಅದರ ಮೇಲೆ ದಾಳಿಯನ್ನ ಮಾಡಿ ಲೂಟಿ ಮಾಡಿದ್ದಾರೆ. 7ನೇ ಶತಮಾನದಲ್ಲಿ ಬಂಗಾಳದ ಪ್ರದೇಶವನ್ನು ಆಳ್ತಾ ಇದ್ದ ಶಶಾಂಕನೆಂಬ ರಾಜ ಬೌದ್ಧರ ಕೊಲೆ ಮಾಡಿ ಅವರ ವಿಹಾರಗಳನ್ನು ನಾಶ ಮಾಡಿದ ಬಗ್ಗೆ ಹುಯೆನ್ ಸಂಗ್ ದಾಖಲು ಮಾಡ್ತಾನೆ. 12ನೇ ಶತಮಾನದ ಕವಿ, ಕಾಶ್ಮೀರಿ ಬ್ರಾಹ್ಮಣ ಕವಿ ಕಲ್ಲನ ಬರೆದ ರಾಜತರಂಗಿಣಿಯನ್ನು ಓದಿದ್ರೆ ಹಿಂದೂ ದೊರೆಗಳ ಕ್ರೌರ್ಯ ನಮಗೆ ಗೊತ್ತಾಗ್ತದೆ. ಇದೇ ರಾಜತರಂಗಿಣಿಯಲ್ಲಿ ಮಿಹಿರಕುಲ ಎನ್ನುವ ರಾಜನಿಗೆ ಬೌದ್ಧರ ಬಗ್ಗೆ ಇದ್ದ ದ್ವೇಷವನ್ನ ಕವಿ ವಿವರಿಸ್ತಾನೆ. ಶಶಾಂಕ ವರ್ಮ ಎನ್ನುವ ಹಿಂದೂ ರಾಜ 9ನೇ ಶತಮಾನದಲ್ಲಿ 64 ದೇವಾಲಯಗಳನ್ನು ನಾಶ ಮಾಡಿದ್ದ ಅಂತ ಕಲ್ಹನ ಬರೀತಾನೆ. 11ನೇ ಶತಮಾನದಲ್ಲಿ ಹರ್ಷದೇವ ಎನ್ನುವ ಕಾಶ್ಮೀರದ ರಾಜ ದೇವಾಲಯಗಳ ಮೇಲೆ ದಾಳಿ ಮಾಡಿ ಕೊಳ್ಳೆ ಹೊಡಿತಾ ಇದ್ದ. ಇವನನ್ನ ಕಲ್ಲನ ತುರುಷ್ಕ ಅಂತ ಕರೆದಿದ್ದಾನೆ. ಕಲ್ಲನ ಹೇಳ್ತಾನೆ, ಹರ್ಷ ಧ್ವಂಸ ಮಾಡದ, ಅಪವಿತ್ರಗೊಳಿಸದ ಗ್ರಾಮ ಇಲ್ಲ, ಪಟ್ಟಣ ಇಲ್ಲ, ದೇವಾಲಯ ಇಲ್ಲ ಅಂತ ಕಲ್ಲನ ರಾಜತರಂಗಿಣಿಯಲ್ಲಿ ಬರೀತಾನೆ. ಈ ಹರ್ಷದೇವ ಈ ರೀತಿ ದೇವಾಲಯಗಳ ಮೇಲೆ ದಾಳಿ ಮಾಡಿ ಕೊಳ್ಳೆ ಹೊಡೆಯೋದಕ್ಕಂತಲೇ ಒಬ್ಬ ಅಧಿಕಾರಿಯನ್ನ ನೇಮಿಸಿಕೊಂಡಿದ್ದ. ಅವನು ಉದಯರಾಜ ಎನ್ನುವ ಅಧಿಕಾರಿಯನ್ನ, ಅಂದ್ರೆ ದೇವೋತ್ಪಾತನ ನಾಯಕನನ್ನಾಗಿ ಅವನು ನೇಮಿಸಿಕೊಂಡಿದ್ದ. ಈ ದೇವೋತ್ಪಾತನ ನಾಯಕ ದೇವಾಲಯಕ್ಕೆ ನುಗ್ಗಿ ಮೂರ್ತಿಗಳನ್ನ ಉತ್ಪಾತ ಅಂದ್ರೆ ನಾಶ ಮಾಡ್ತಾ ಇದ್ದ. ಕನಕ್ ಮತ್ತೆ ಕುಲಶ್ರೀ ಎನ್ನುವ ಇಬ್ರು ಸಂಗೀತಗಾರರು ಈ ದೇವೋತ್ಪಾತನ ನಾಯಕನ ಕೈಕಾಲು ಹಿಡಿದು ತಮ್ಮ ಬುದ್ಧನ 2 ವಿಗ್ರಹಗಳನ್ನ ರಕ್ಷಿಸಿಕೊಂಡ್ರು. ಈ ಉದಯರಾಜ ಏನಿದ್ದಾನೆ ದೇವೋತ್ಪಾತನ ನಾಯಕ, ಇವನು ಪರಿಹಾಸ ಕೇಶವ ದೇವರ ವಿಗ್ರಹವನ್ನು ನಾಶ ಮಾಡಿದ್ದ. ರಾಜ ಕಲಶ ಅಂತ ಹೇಳುವವನು ತಾಮ್ರಸ್ವಾಮಿ ಅಂತ ಕರೆಯಲ್ಪಡ್ತಾ ಇದ್ದ ಸೂರ್ಯ ದೇವರ ವಿಗ್ರಹವನ್ನ ನಾಶ ಮಾಡಿದ್ದ. ಹೀಗೆ ಹಿಂದೂ ದೇವಾಲಯ, ಬೌದ್ಧ ವಿಹಾರಗಳನ್ನ, ಜೈನ ಬಸದಿಗಳನ್ನ ನಾಶ ಮಾಡಿದ ನೂರಾರು ಉದಾಹರಣೆಗಳು, ಹಿಂದೂ ರಾಜರೇ ನಾಶ ಮಾಡಿದ, ಕೊಳ್ಳೆ ಹೊಡೆದ ನೂರಾರು ಉದಾಹರಣೆಗಳನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ. ಆದ್ರೆ ಬೆರಳೆಣಿಕೆಯ ಬಾಬರ್, ಔರಂಗಜೇಬ್ ಮೊದಲಾದ ಮುಸಲ್ಮಾನ ರಾಜರು ಕಟ್ಟಿದ ಮಸೀದಿಗಳ ಕಡೆಗೆ ಮಾತ್ರ ನಾವು ನೋಡ್ತಾ ಇದ್ದೇವೆ. ಅವುಗಳು ಮಾತ್ರ ಸುದ್ದಿ ಆಗ್ತಾ ಇದ್ದಾವೆ. ಬೌದ್ಧ ಸ್ತೂಪ, ವಿಹಾರಗಳನ್ನು ನಾಶ ಮಾಡಿ ಕಟ್ಟಿದ ದೇವಾಲಯಗಳ ಬಗ್ಗೆ ಸುದ್ದಿಯೇ ಆಗುವುದಿಲ್ಲ. ಯಾಕಂದ್ರೆ ಅವ್ಯಾವೂ ಕೂಡ ಬಿಜೆಪಿಗೆ ಓಟನ್ನು ತಂದು ಕೊಡೋದಿಲ್ಲ. ಮಹಾರಾಷ್ಟ್ರದ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಾಲಯಕ್ಕೆ ಹೋಗಿ ನೋಡಿದ್ರೆ ಗೋಡೆಯ ತುಂಬಾ ಜೈನ ತೀರ್ಥಂಕರರ ವಿಗ್ರಹಗಳಿವೆ. ನಾಳೆ ಈ ದೇವಸ್ಥಾನ ನಮಗೆ ಬೇಕು ಅಂತ ಜೈನರು ಕಾನೂನು ಹೋರಾಟ ಮಾಡೋದಕ್ಕೆ ಹೊರಟ್ರೆ ಏನ್ ಗತಿ? ಮಂಗಳೂರಿನ ಕದ್ರಿ ಇರ್ಬೋದು, ಬನವಾಸಿ ಇರ್ಬೋದು, ಮೊದಲಾದ ಕಡೆಗಳಲ್ಲಿ ದೇವಾಲಯಗಳೇನಿದಾವೆ ಅವು ನಮ್ಮವು, ಅಲ್ಲೆಲ್ಲ ಬೌದ್ಧ ವಿಹಾರಗಳು ಇದ್ವು ಅಂತ ಬೌದ್ಧರು ಕಾನೂನು ಹೋರಾಟ ಮಾಡಿದ್ರೆ ಹೇಗೆ? ಇದರಿಂದ ಬಿಜೆಪಿ ಅವರಿಗೆ ಲಾಭ ಇಲ್ಲ. ಯಾಕಂದ್ರೆ ಅವರಿಗೆ ಮಸೀದಿ ಅಡಿಯಲ್ಲಿ ಲಿಂಗ ಸಿಗಬೇಕೋ, 4 ಹುಡುಗರ ಸಾವು ರಸ್ತೆಯಲ್ಲಿ ಆಗ್ಬೇಕು, ಅವರ ಹೆಣ ಬೀಳಬೇಕೋ? ಅಲ್ಲ ಸ್ವಾಮಿ, ನೂರಾರು ವರ್ಷಗಳ ಹಿಂದೆ ಈ ರಾಜರು ಮಾಡಿದ ಅಕ್ರಮಗಳನ್ನ, ಕ್ರೌರ್ಯಗಳನ್ನ, ಅನ್ಯಾಯಗಳನ್ನ ಇಟ್ಟುಕೊಂಡು ನಾವ್ಯಾಕೆ ನಾಯಿಗಳ ಹಾಗೆ ಕಚ್ಚಾಡಬೇಕು? ಈ ಹಿಂದಿನ ವಿಡಿಯೋದಲ್ಲಿ ನಾನು ಬಸನಗೌಡ ಯತ್ನಾಳ್ ಅವರ ಬಗ್ಗೆ ಮಾತನಾಡಿದ್ದೆ. ಈ ಮನುಷ್ಯ ಈಗ ಬೀದರ್ನ ಪೀರ್ ಪಾಷ ದರ್ಗಕ್ಕೆ ಕೈ ಹಾಕಿದ್ದಾನೆ. ಸೂಫಿಸಂ ಮತ್ತೆ ದತ್ತ, ವಾರಕರಿ, ನಾಥ ಪಂಥಗಳ ಸಂಗಮ ಆಗಿದ್ದ ಬಾಬಾ ಬುಡನ್ಗಿರಿಯ ಚಾರಿತ್ರಿಕ ಮತ್ತೆ ಸಾಂಸ್ಕೃತಿಕ ವೈಶಿಷ್ಟ್ಯತೆಯನ್ನ ನಾಶ ಮಾಡಿ ಆಯ್ತು ಇವರಿಗೆ. ಈಗ ಉತ್ತರ ಭಾರತದ ಈ ಟೆಂಪಲ್ ಮಸೀದಿ ರೋಗ ಏನಿದೆ ಇದು ಕರ್ನಾಟಕಕ್ಕೂ ಹರಡುವ ಲಕ್ಷಣ ಕಾಣುತ್ತಾ ಇದೆ. ನೀವು ಆನಂದ್ ಪಟ್ವರ್ಧನ್ ಅವರ ರಾಮ್ ಕೆ ನಾಮ್ ಎನ್ನುವ ಒಂದು ಡಾಕ್ಯುಮೆಂಟ್ರಿಯನ್ನ ನೋಡಿ. ಅದರಲ್ಲಿ ಇಡೀ ಬಾಬ್ರಿ ಮತ್ತೆ ಅಯೋಧ್ಯೆ ವಿವಾದ ಏನಿದೆ ಅದನ್ನ ತುಂಬಾ ಚೆನ್ನಾಗಿ ಅವರು ಕಟ್ಟಿಕೊಟ್ಟಿದ್ದಾರೆ. ಅದನ್ನ ನೋಡಿ. 2000ಕ್ಕೂ ಹೆಚ್ಚು ಜನ ಇದರಲ್ಲಿ ಸತ್ತು ಹೋಗಿದ್ದಾರೆ, ರಸ್ತೆಯಲ್ಲಿ ಹೆಣಗಳು ಬಿದ್ದಿವೆ. ನಾವು ಬಾಬರಿಗೆ ಶಿಕ್ಷೆ ಕೊಡೋದಕ್ಕೆ ಆಗೋದಿಲ್ಲ. ಈಗ ಬಾಬರ್ ಸತ್ತು ಮಣ್ಣು ತಿಂದು ಎಷ್ಟು ವರ್ಷಗಳೇ ಆಗೋಗಿದ್ದಾವೆ. ಈ ಬಾಬರನ್ನ ಮತ್ತೆ ನಾವು ಕರ್ಕೊಂಡು ಬಂದು ಅವನಿಗೆ ಶಿಕ್ಷೆ ಕೊಡೋದಕ್ಕೆ ಹೋಗ್ತಾ ಇಲ್ಲ, ಆಗೋದಿಕ್ಕೆ ಸಾಧ್ಯನೂ ಇಲ್ಲ. ಇತಿಹಾಸದಲ್ಲಿ ಆಗಿರುವ ತಪ್ಪುಗಳನ್ನ ಇಟ್ಟುಕೊಂಡು ನಾವು ಇವತ್ತು ಕಚ್ಚಾಡೋದ್ರಲ್ಲಿ ಅರ್ಥ ಇಲ್ಲ. ಅವೆಲ್ಲ ಆಗೋಗಿದಾವೆ, ಅದನ್ನು ನೋಡ್ಬೇಕಷ್ಟೇ. ಅದನ್ನ ಇಟ್ಟುಕೊಂಡು ಇವತ್ತು ನಾವು ಯಾಕೆ ಇನ್ನೊಬ್ಬರ ಜೀವವನ್ನ ತೆಗಿಬೇಕು? ನಮ್ಮ ಶಾಂತಿಯನ್ನ ನಾವು ಯಾಕೆ ಕದಡಬೇಕು? ಎಲ್ಲ ದೇಶಗಳು ಮುಂದೆ ಹೋಗ್ತಾ ಇದ್ದಾವೆ, ನಾವು ಮಾತ್ರ ಹಿಂದಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಯೋಚನೆಯು ಕೂಡ ಹಿಂದಕ್ಕೆ ಹೋಗ್ತಾ ಇದೆ. ನಮ್ಮ ವೈಜ್ಞಾನಿಕವಾದ ವಿಚಾರಗಳು ಅಂದ್ರೆ ಸೈಂಟಿಫಿಕ್ ಟೆಂಪರ್ ಏನಿದೆ ಅದು ಕೂಡ ಹಿಂದಕ್ಕೆ ಹೋಗ್ತಾ ಇದೆ. ನಮಗೆ ಅವೈಜ್ಞಾನಿಕವಾದ ಸೂಡೋ ಸೈನ್ಸ್ ಗಳನ್ನ ನಾವು ನಂಬ್ತಾ ಇದ್ದೇವೆ. ಇವತ್ತು ಸುಳ್ಳು ಇತಿಹಾಸವನ್ನ ನಾವು ನಂಬ್ತಾ ಇದ್ದೇವೆ. ನಾವು ಹಿಂದಕ್ಕೆ ಹೋಗ್ತಾ ಇದ್ದೇವೆ, ಎಲ್ಲ ದೇಶಗಳು ಮುಂದಕ್ಕೆ ಹೋಗ್ತಾ ಇದ್ದಾವೆ. ಉದ್ಯೋಗ ಬೇಕಾ? ಕಡಿಮೆ ಬೆಲೆಗೆ ಪೆಟ್ರೋಲ್ ಡೀಸೆಲ್ ಬೇಕಾ? ನಮ್ಮ ಕೈಯಲ್ಲಿ ಕಾಸು ಉಳಿಬೇಕಾ? ಸ್ಯಾಲ್ರಿ ಜಾಸ್ತಿ ಆಗ್ಬೇಕಾ? ಇದೆಲ್ಲ ಬೇಕಿದ್ರೆ ನಮ್ಮ ದೇಶದ ಆರ್ಥಿಕತೆ ಮುಂದಕ್ಕೆ ಹೋಗ್ಬೇಕು. ಈ ಬಗೆಗಿನ ಚರ್ಚೆ ಆಗ್ಬೇಕು.
ಇದರ ಮೇಲೆ ಪರಿಣಾಮ ಬೀರುವ ಫ್ಯಾಕ್ಟರ್ಗಳ ಬಗ್ಗೆ ಚರ್ಚೆ ಆಗಬೇಕು. ಅದಾನಿಯಿಂದ ಈ ದೇಶದ ವಿಶ್ವಾಸಾರ್ಹತೆಯ ಮೇಲೆ ಆಗಿರುವ ದೊಡ್ಡ ಧಕ್ಕೆಯ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಉದ್ಯೋಗ ಯಾಕೆ ನೀವು ಕೊಡ್ತಾ ಇಲ್ಲ ಅಂತ ನಾವು ಸರ್ಕಾರವನ್ನ ಪ್ರಶ್ನೆ ಮಾಡಬೇಕು. ಇಲ್ಲದೇ ಇದ್ರೆ ಬಿಜೆಪಿಯ ಈ ಸಾಲು ಸಾಲು ಮಸೀದಿ ಮಂದಿರ ಗಲಾಟೆ ಏನಿದೆ ಇದರಲ್ಲಿ ಬೀದಿ ಹೆಣ ಆಗೋದಂತೂ ಗ್ಯಾರಂಟಿ, ಎಚ್ಚರ.